ಪ್ರೋಟೋಕಾಲ್ ಏನಿತ್ತು ಅದರ ದುರುಪಯೋಗ ಆಗಿದೆ ಅನ್ನೋ ವರದಿ ಮಾಡಿತ್ತು ನಿಮ್ಮ ಪ್ರಜಾ ಟಿವಿ। ಏರ್ಪೋರ್ಟ್ ನಲ್ಲಿ ರನ್ಯಾ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡಿದ್ಲು। ಪ್ರೋಟೋಕಾಲ್ ಏನಿತ್ತು ಆ ಪ್ರೋಟೋಕಾಲ್ ಅನ್ನು ದುರ್ಬಳಕೆ ಮಾಡಿಕೊಂಡು ಆಕೆ ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು। ಇಡೀ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ ರಾಜ್ಯ ಸರ್ಕಾರ ಈಗಾಗಲೇ ಪ್ರಕರಣ ಸಂಬಂಧ ಕಾನ್ಸ್ಟೇಬಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ। ರನ್ಯಾ ಜೊತೆಗಿದ್ದ ಇಬ್ಬರು ಸಿಬ್ಬಂದಿ ತನಿಖಾಧಿಕಾರಿಗಳನ್ನ ವಶಕ್ಕೆ ಪಡೆಯಲಾಗಿದೆ। ಗುಪ್ತಚರ ಇಲಾಖೆಯ ಇಬ್ಬರು ಸಿಬ್ಬಂದಿಗೆ ಸಂಕಷ್ಟ ಎದುರಾಗಿದೆ। ರನ್ಯಾ ಜೊತೆಗಿದ್ದ ಇಬ್ಬರು ಸಿಬ್ಬಂದಿ ತನಿಖಾಧಿಕಾರಿಗಳ ವಶಕ್ಕೆ ಹೋಗಿರುವಂತದ್ದೀಗ ಪ್ರಕರಣ ಸಂಬಂಧ ಈಗಾಗಲೇ ಕಾನ್ಸ್ಟೇಬಲ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಇಡೀ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿರುವಂತದ್ದು ರಾಜ್ಯ ಸರ್ಕಾರ। ಮತ್ತೊಂದು ಕಡೆ ಡಿಆರ್ಐ ಇಲಾಖೆ ಅಧಿಕಾರಿಗಳು ಕೂಡ ಪ್ರಕರಣ ಕುರಿತಂತೆ ತನಿಖೆ ನಡೆಸ್ತಾ ಇದ್ದಾರೆ। ಪ್ರೋಟೋಕಾಲ್ ಏನಿತ್ತು ಆಕೆ ಒಬ್ಬ ಹಿರಿಯ ಅಧಿಕಾರಿಯ ಪೊಲೀಸ್ ಅಧಿಕಾರಿ ಮಗಳು ಅನ್ನೋ ನಿಟ್ಟಿನಲ್ಲಿ ಆಕೆಗೆ ಯಾವುದೇ ಚೆಕ್ಕಿಂಗ್ ಇರ್ತಾ ಇರಲಿಲ್ಲ ಏರ್ಪೋರ್ಟ್ನಲ್ಲಿ। ಈ ಒಂದು ಪ್ರೋಟೋಕಾಲ್ ಏನಿರುತ್ತೆ ಈ ಒಂದು ಪ್ರೋಟೋಕಾಲ್ ಅನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ। ಏಕೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮಕ್ಕಳು ಅಥವಾ ಅವ್ರಿಗೆ ಸಂಬಂಧಪಟ್ಟಂಥವ್ರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ। ಆದರೂ ಕೂಡ ದುಬೈ ಹಿಸ್ಟ್ರಿ ಚೆಕ್ ಮಾಡಿದಾಗ ಡೌಟ್ ಬಂದು ಯಾಕೆ ಇಷ್ಟೊಂದು ಬಾರಿ ಈಕೆ ದುಬೈಗೆ ಹೋಗ್ತಿದ್ದಾಳೆ ಅಂತ ತಾವೇ ಪ್ರಕರಣವನ್ನ ಅಥವಾ ಈ ಒಂದು ಪ್ರಕರಣ ಬೆಳಕಿಗೆ ಬರೋ ಹಾಗೆ ಮಾಡಿದ್ದು ಡಿಆರ್ಐ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಚೆಕ್ ಮಾಡ್ತಾರೆ। ಅನುಮಾನಗೊಂಡು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಅಕ್ರಮವಾಗಿ ಚಿನ್ನವನ್ನ ದುಬೈನಿಂದ ಬೆಂಗಳೂರಿಗೆ ಸಾಗಾಟ ಮಾಡ್ತಿದ್ದಂಥ ವಿಚಾರ ಬೆಳಕಿಗೆ ಬಂತು। ಆ ಪ್ರೋಟೋಕಾಲ್ ಅನ್ನ ದುರುಪಯೋಗ ಮಾಡಿಕೊಂಡು ಯಾವುದೇ ಚೆಕ್ಕಿಂಗ್ ಇಲ್ಲದೆ ಬರ್ತಾ ಇದ್ಲಲ್ಲ, ಆ ಪ್ರೋಟೋಕಾಲ್ ಏನಿದೆ ಅದರ ದುರುಪಯೋಗ ಆಗಿದೆ। ಅದರ ಜೊತೆಗೆ ಈಗ ಆ ಪ್ರೋಟೋಕಾಲ್ ಮೀರಿದಂಥ ಅಲ್ಲಿನ ಸಿಬ್ಬಂದಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂಥದ್ದು। ಏರ್ಪೋರ್ಟ್ನಲ್ಲಿ ರನ್ಯಾ ಪ್ರೋಟೋಕಾಲ್ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ। ಇಡೀ ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಂದ್ ಕಡೆ ರಾಜ್ಯ ಸರ್ಕಾರ ವಹಿಸಿದೆ। ಈಗಾಗಲೇ ಪ್ರಕರಣ ಸಂಬಂಧ ಕಾನ್ಸ್ಟೇಬಲ್ ಅನ್ನ ವಶಕ್ಕೆ ಪಡೆದಿರುವಂಥದ್ದು। ರನ್ಯಾ ಜೊತೆಗಿದ್ದ ಇಬ್ಬರು ಸಿಬ್ಬಂದಿ ತನಿಖಾಧಿಕಾರಿಗಳ ವಶದಲ್ಲಿದ್ದಾರೆ। ಗುಪ್ತಚರ ಇಲಾಖೆಯ ಇಬ್ಬರು ಸಿಬ್ಬಂದಿಗೆ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು।